ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಬನಶಂಕರಿ ದೇವಾಲಯದಲ್ಲಿ ಕೆಲವು ವ್ಯವಸ್ಥೆಗಳಲ್ಲಿ ಸೇವೆ ಮಾಡ್ತೀವಿ, ಆ ಸೇವೆ ಮಾಡ್ತೀವಿ, ಈ ಸೇವೆ ಮಾಡ್ತೀವಿ, ಸಾಮೂಹಿಕ ಮದುವೆ ಮಾಡ್ತೀವಿ, ವಾಲಂಟಿಯರ್ ಕೆಲಸ ಮಾಡ್ತೀವಿ. ಈ ರೀತಿ ಮತ್ತೆ ಇದು ಯಾವ್ದಾದ್ರು ಜಾತ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವ್ರಿಗೆ ಊಟ ಹಾಕ್ತೀವಿ, ಇವ್ರಿಗೆ ಊಟ ಹಾಕ್ತೀವಿ ಅಂತೇಳಿ ಪಾಪ ಒಂದಷ್ಟು ವ್ಯತ್ಯಾಸಗಳು ಮಾಡುವಂತ ಪ್ರಯತ್ನ ಮಾಡ್ತಾರೆ ಹೊಟ್ಟೆಪಾಡಿಗೋಸ್ಕರ. ಇದರಲ್ಲಿ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತಲೂ ಹೇಳಕ್ ಬರೋದಿಲ್ಲ. ಒಟ್ಟಾರೆ ಇದು ಭಾರಿ ದೊಡ್ಡ ದಂಧೆಯ ರೀತಿಯಲ್ಲಿ ದೇವಾಲಯವನ್ನ ಉಪಯೋಗಿಸಿಕೊಳ್ಳುವಂತ, ಭೋಗ ವಸ್ತುವನ್ನಾಗಿ ಮಾಡಿಕೊಳ್ಳುವಂತ, ಜೇಬು ತುಂಬಿಸಿಕೊಳ್ಳುವುದಕ್ಕೆ ಏನೆಲ್ಲ ಮಾಡಬೇಕೋ ಆ ರೀತಿ ಎಲ್ಲ ಅವ್ಯವಸ್ಥೆಗಳನ್ನ ಮೈ ಮೇಲೆ ಹಾಕೊಳ್ಳೋದ್ರ ಜೊತೆಗೆ ಜೇಬು ತುಂಬಿಸ್ಕೊಳ್ಳೋದೇ ಒಂದು ನಿಮಿತ್ತ ಅಂತ ಅಂದುಕೊಂಡಿದ್ದಾರೆ. ಈ ಎಲ್ಲದರ ಮಧ್ಯದಲ್ಲಿ ಇಲಾಖೆಯ ಅಪೇಕ್ಷೆ ಹಾಗೂ ದೇವಾಲಯ ಭಕ್ತಾದಿಗಳ ಅಪೇಕ್ಷೆ ಇಷ್ಟೇ, ಈ ಒಳಾಂಗಣ ಹೊರಾಂಗಣದಲ್ಲಿ ಏನು ವ್ಯವಸ್ಥೆಗಳಲ್ಲಿ ಜೋಡಿಕೊಳ್ತಾರೆ ಆ ವ್ಯಕ್ತಿಗಳು ಸುಸಂಸ್ಕೃತ ವ್ಯಕ್ತಿಗಳಾಗಿರಬೇಕು, ದೇವಾಲಯಕ್ಕೆ ಆಸ್ತಿ ಆಗುವಂತ ವ್ಯಕ್ತಿಗಳಾಗಿರಬೇಕು, ಮಾತೆಯರಿಗೆ ಗೌರವ ಕೊಡುವಂತ ವ್ಯಕ್ತಿಗಳಾಗಬೇಕು, ಸುಸಂಸ್ಕೃತ ಮಹಿಳೆಯರನ್ನ ದೇವಾಲಯದಿಂದ ಹೊರಹಾಕೋದಿಕ್ಕೆ ಪ್ರಯತ್ನ ಮಾಡುವಂತ ವ್ಯಕ್ತಿಗಳಾಗಿರಬಾರದು. ದೇವಾಲಯದ ಭಕ್ತಾದಿಗಳು ನಿರ್ಭಯವಾಗಿ ದೇವಾಲಯಕ್ಕೆ ಬಂದು ಹೋಗುವಂತ ಸ್ಥಿತಿ ಇರಬೇಕು. ಅಲ್ಲಿ ದೇವಾಲಯದಲ್ಲಿ ಕೆಲವು ಅಪನಂಬಿಕೆಯ ವ್ಯಕ್ತಿಗಳಿದ್ದಾರೆ, ನಮಗೆ ತೊಂದರೆ ಕೊಡುವಂತ ವ್ಯಕ್ತಿಗಳಿದ್ದಾರೆ, ಯಾಕೆ ಹೋಗ್ಬೇಕಪ್ಪ ದೇವಸ್ಥಾನಕ್ಕೆ ಅಂತ ಯಾವ ವೇದಲ್ಲೂ ಕೂಡ ಆ ಭಕ್ತಾದಿಗಳ ಮನಸ್ಸಿನಲ್ಲಿ ಬರಬಾರದು. ದೇವಾಲಯದ ಅಧಿಕಾರಿಗಳು ಈ ರೀತಿ ವಾಮ ಮಾರ್ಗದ ವ್ಯವಸ್ಥಾಪಕರು ಮಾಡುವಂತ ಭ್ರಷ್ಟಾಚಾರಗಳಿಗೆ ಪುರಸ್ಕಾರ ಕೊಡದೇ ಇರುವಂತ ನೌಕರರನ್ನ ಟಾರ್ಗೆಟ್ ಮಾಡಿ ಅವರನ್ನ ಅಮಾನತ್ ಮಾಡಿಸುವಂತದ್ದು, ಅವರನ್ನ ಉದ್ದೇಶಪೂರ್ವಕವಾಗಿ ಅವರ ಕುಟುಂಬಗಳಿಗೆ ಅಡಚಣೆ ಆಗುವಂತ ಕೆಲಸ ಮಾಡಿಸುವಂತ ವ್ಯಕ್ತಿಗಳು ವ್ಯವಸ್ಥೆಯಲ್ಲಿ ಇರಬಾರದು. ದೇವಾಲಯದ ಅಧಿಕಾರಿಗಳು ಮಾಡುವಂತ ಭ್ರಷ್ಟಾಚಾರಕ್ಕೆ ಯಾರು ಪುರಸ್ಕಾರ ಕೊಡ್ತಾರೆ ಅಂತ ನೌಕರರನ್ನ ರಕ್ಷಣೆ ಮಾಡುವ ಕಾರ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂತ ವ್ಯಕ್ತಿಗಳನ್ನ ವ್ಯವಸ್ಥೆಯಿಂದ ದೂರ ಇಡಬೇಕು. ನಾನು ಇಷ್ಟೆಲ್ಲ ಏನು ಹೇಳಿದೆ, ಇದು ಈ ಹಿಂದಿನಿಂದಲೂ ಬನಶಂಕರಿ ದೇವಾಲಯದಲ್ಲಿ ನಡೀತಾ ಬಂದಿದೆ. ದೇವಾಲಯಕ್ಕೆ ಗೌರವ ಕೊಡದ ವ್ಯಕ್ತಿಗಳು, ಮಾತೆಯರಿಗೆ ಗೌರವ ಕೊಡದ ವ್ಯಕ್ತಿಗಳು ವ್ಯವಸ್ಥೆಯಲ್ಲಿ ಇದ್ದು ಹಲವಾರು ವರ್ಷಗಳಿಂದ ದೇವಾಲಯವನ್ನ ಭೋಗ ವಸ್ತುವನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಅಡಚಣೆ ಮಾಡ್ತಾ ಹೋಗ್ತಿದ್ದಾರೆ. ಅದಕ್ಕೆ ಉದಾಹರಣೆ ಅಂದ್ರೆ, ಕಳೆದ ತಿಂಗಳ 23ನೇ ತಾರೀಕು ಸಾಮೂಹಿಕ ಮದುವೆಯನ್ನು ಮಾಡಿದ್ರು ದೇವಾಲಯದ ಆವರಣದಲ್ಲಿ. ಅಲ್ಲಿ ಕೆಲವು ಕಂಡೀಷನ್ಸ್ ಹಾಕಿದ್ರು. ದೇವಾಲಯದ ಆವರಣದಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ಮಾನದಂಡಗಳಿದೆ, ಅದಕ್ಕೆ ಪೂರಕವಾಗಿರಬೇಕು ಅಂತ ಹೇಳಿ ಅವರು ಇಲ್ಲಿಗೆ ಹಣವನ್ನು ಸಂಗ್ರಹ ಮಾಡಿದ್ರು, ಅಥವಾ ಏನೇನು ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ಎಲ್ಲೆಲ್ಲಿ ಏನೇನು ಸಂಗ್ರಹ ಮಾಡಿದ್ರು ಅದೆಲ್ಲವನ್ನು ಲೆಕ್ಕ ಪರಿಶೋಧಕರ ವ್ಯಕ್ತಿಗಳಿಂದ ಪರಿಶೋಧನಾ ವರದಿಯನ್ನ ಕೊಡಬೇಕು ಲೆಕ್ಕವನ್ನ ಅನ್ನುವಂಥದ್ದನ್ನ ಕಂಡೀಷನ್ ಹಾಕಿತ್ತು. 15 ದಿನ ಆಯ್ತ್ರಿ, 20 ದಿನ ಆಯ್ತು, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಬನಶಂಕರಿ ದೇವಾಲಯದ ಅಧಿಕಾರಿಗಳು, ನೌಕರರು ಎಷ್ಟು ಶಾರ್ಪ್ ಇದ್ದಾರೆ, ಮತ್ತೆ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸುವಂತ ವ್ಯಕ್ತಿಗಳು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಮಾಹಿತಿ ಹಾಕ್ದೆ, ಈ ಸಾಮೂಹಿಕ ಮದುವೆಗೆ ಸಂಬಂಧಪಟ್ಟ ಹಾಗೆ ಲೆಕ್ಕ ಪರಿಶೋಧನಾ ವರದಿಯನ್ನು ಕೊಟ್ಟಿದಾರಾ, ಅದೆಲ್ಲ ದಾಖಲೆ ಕೊಡಿ ಅಂತೇಳಿ ನಾನು ಪತ್ರವನ್ನು ಕೊಟ್ಟು 7 ನಿಮಿಷದಲ್ಲಿ ಆ ವಾಮ ಮಾರ್ಗಿಗಳಿಗೆ, ಆ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳಿಗೆ ಅದನ್ನ ರವಾನೆ ಮಾಡಿ ಆ ವ್ಯಕ್ತಿ ಸಖತ್ ಡಿಸ್ಟರ್ಬ್ ಆಗುವ ರೀತಿಯಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಇಷ್ಟೇ ಬಂಧುಗಳೇ,
ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ದೇವಾಲಯದ ನೌಕರರಿರ್ಬೋದು, ಮುಜರಾಯಿ ಇಲಾಖೆಗೆ ಮುಜುಗರ ಮಾಡದ ವ್ಯಕ್ತಿಗಳಾಗಿರಬೇಕು. ತಗೊಳ್ಳುವಂತ ಪುಕ್ಷಟೆ ಸಂಭಾವನೆ ಅವರಿಗೆ ಮೈ ಹತ್ತಬೇಕು ಅಂತ ಅಂದ್ರೆ ದೇವಾಲಯದಲ್ಲಿ ಒಳ್ಳೆಯ ಕೆಲಸವನ್ನ ಮಾತ್ರ ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಮಾನ್ಯ ಆಯುಕ್ತರು ಇದನ್ನ ಆಗ್ರಹಪೂರ್ವಕವಾಗಿ ಅವರ ಗಮನಕ್ಕೆ ತಂದು ನಾನೇನು ಮಾಹಿತಿಯಲ್ಲಿ ಕೇಳಿದ್ದೀನಿ ಆ ಎಲ್ಲ ವರದಿಯನ್ನ ತರಿಸಿಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.